ಹಲ್ಲೆಲೂಯ. ಶುಭ ಮುಂಜಾನೆ. ಪ್ರತಿಯೊಬ್ಬೊಬ್ಬರು ಕೂಡ ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ಭಾವಿಸುತ್ತಾ ಈ ದಿನದ ದೇವರ ವಾಕ್ಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಸಂತೋಷ ಪಡ್ತೇನೆ. ಈ ದಿನದ ದೇವರ ವಾಕ್ಯ 56ನೆಯ ಕೀರ್ತನೆ 3ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಹೌದು ಪ್ರಿಯರೇ, ಈ ದಿನ ನೀವು ಯಾವ ಯಾವ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗ್ತಿದ್ದೀರೋ ಆ ಕಾರ್ಯಗಳಲ್ಲಿ ನೀವು ಹೆದರಿಕೆಯಿಂದ ಇರಬಹುದು. ಈ ಒಂದು ಕಾರ್ಯ ಇದು ಸಫಲವಾಗ್ತದೋ ಇಲ್ಲವೋ ಎಂಬುದಾಗಿ ಸಂದೇಹದಲ್ಲಿರಬಹುದು. ಅದನ್ನ ಮಾಡಲಿಕ್ಕೆ ಧೈರ್ಯವಿಲ್ಲದೆ ಇರಬಹುದು. ಆದ್ರೆ ಕೀರ್ತನೆಗಾರನು ತನ್ನ ಅನುಭವದಿಂದ ಹೇಳ್ತಿದ್ದಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಹೌದು ಪ್ರಿಯರೇ, ನಿಮ್ಮ ಈ ಸಮಯದಲ್ಲಿ ನೀವು ದೇವರನ್ನ ಆಶ್ರಯಿಸಿಕೊಳ್ಳಿರಿ. ಆತನು ನಿಮ್ಮನ್ನ ಬಲಪಡಿಸಿ ನಿಮಗೆ ಬೇಕಾಗಿರುವಂತಹ ಧೈರ್ಯವನ್ನ ಕೊಟ್ಟು ನಿಮಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನ ಕೊಡುವುದಕ್ಕೆ ದೇವರಿಂದ ಸಾಧ್ಯವಿದೆ ಪ್ರಿಯರೇ. ಆದ್ದರಿಂದ ನಾವು ದೇವರನ್ನ ಆಶ್ರಯಿಸಿಕೊಳ್ಳೋಣ, ಆತನನ್ನ ಆಶ್ರಯಿಸಿ ಈ ದಿನವನ್ನ ಎದುರುಗೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಲೋಕವನ್ನ ಭೂಲೋಕವನ್ನ ಉಂಟು ಮಾಡಿದಂತಹ ಸರ್ವಶಕ್ತನಾಗಿರುವಂತಹ ದೇವರೇ, ಅಪ್ಪ, ಈ ದಿನದಲ್ಲಿ ಒಂದು ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ಕೇಳುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ವಿಶೇಷವಾಗಿ ಹೆದರಿಕೆಯಿಂದ ಇರುವಂತಹ ಕರ್ತನೆ, ಭಯದಿಂದ ಇರುವಂತಹ ಸ್ವಾಮಿ ಎಲ್ಲ ಸಹೋದರ ಸಹೋದರಿಯರ ಜೀವಿತದಲ್ಲಿ ನಿನ್ನ ಬಲವನ್ನು ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅವರು ಹೆದರಿಕೆಯಿಂದ ಇದ್ದಾರೋ ಕರ್ತನೆ, ಆ ಹೆದರಿಕೆಯಿಂದ ಅವರನ್ನ ಬಿಡಿಸಿ ಧೈರ್ಯದಿಂದ ತುಂಬಿಸಿ ಕರ್ತನೆ ಅವರ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಫಲತೆಯನ್ನ ಉಂಟು ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ. ನಾವು